ಪದ್ಯ 2 ಸ್ವಾತಂತ್ರ್ಯ ಸ್ವರ್ಗ. ಕವಿ ಪರಿಚಯ. ಕವಿ ಡಾಕ್ಟರ್ ಎಂ ಅಕಬರಹಾಲಿ. ಜನನ 1925 ಮಾರ್ಚ್ 3. ಸ್ಥಳ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ. ರಚನೆ ವಿಷಸಿಂಧು, ಅಷ್ಟಷಟ್ಪದಿಗಳ ಸಂಗ್ರಹ, ನವಚೇತನ, ಗಂಧಕೇಶರ, ಸುಮನ ಸೌರಭ, ಕವನ ಸಂಗ್ರಹ, ಅವ್ವ, ಚುಟುಕುಗಳ ಸಂಗ್ರಹ, ನಿರೀಕ್ಷೆಯಲ್ಲಿ, ಕಾದಂಬರಿ. ಪ್ರಶಸ್ತಿ: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಕಾರ ಗ್ರಂಥ: ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಅಭ್ಯಾಸ: ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನದನವೆನಿಪ ಮಸ್ತಕವು ಹೇಗಿರುತ್ತದೆ? ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನದನವೆನಿಪ ಮಸ್ತಕವು ಜಗ್ಗದೆ, ಕುಗ್ಗದೆ, ತಗ್ಗದೆ, ಬಗ್ಗದೆ ನೀಟಾಗಿರಬೇಕು. 2. ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ನಮ್ಮ ಮನದಾಳದಿಂದ ಮಾತು ಹೊರಬರಬೇಕೆಂದು, ದುಡಿಮೆಯಲ್ಲಿ ದಣಿವನ್ನು ಕಾಣದೆ, ದಣಿವಿಗೆ ಮಣಿಯದೆ, ಪೂರ್ಣತೆಯ ಕಡೆಗೆ ತನ್ನ ಕೈಯನ್ನು ಚಾಚುವಂತಹ ನಾಡು ನಮ್ಮದಾಗಬೇಕು. ನಮ್ಮ ಅರಿವು ಅಥವಾ ಜ್ಞಾನ ಸರ್ವ ಸ್ವತಂತ್ರವಾಗಿರುವಂತಹ ಬಾಳು ನಮ್ಮದಾಗಬೇಕು ಎಂದು ಕವಿ ಆಶಿಸಿದ್ದಾರೆ. 3. ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ನಿರ್ಜನವಾದ ಮರುಭೂಮಿ ಎಂದು ಕರೆಯುತ್ತಾರೆ. 4. ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಹೃದಯ ವೈಶಾಲ್ಯತೆ, ಒಳ್ಳೆಯ ನಡೆನುಡಿಗಳು, ಮನಸ್ಸು ಹರಳುವ ಮಾತುಗಳು, ಪ್ರೀತಿ, ದಯೆ, ಕೃಪೆ ನಿನ್ನಲ್ಲಿದ್ದರೆ ನಿನ್ನನ್ನೇ ಧ್ರುವತಾರೆ ಎನ್ನುವರೆಂದು ಕವಿ ಹೇಳುತ್ತಾರೆ. ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಜಗ, ಜಗತ್ತು, ವಿಶ್ವ, ಪ್ರಪಂಚ. 2. ಸತ್ಯ, ನಿಜಾಂಶ, ನಿಜ. 3. ಮರಳುಗಾಡು, ಮರುಭೂಮಿ. 4. ಪ್ರವಾಹ, ಹರಿಯುವಿಕೆ, ನೆರೆ, ಅತಿವೃಷ್ಟಿ. 5. ಪ್ರೀತಿ, ಒಲವು, ಅನುರಾಗ. 6. ಅನುಗ್ರಹ, ಕೃಪೆ, ಆಶೀರ್ವಾದ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. 1. ಸ್ವತಂತ್ರ: ನಾವೆಲ್ಲರೂ ಸ್ವತಂತ್ರ ದೇಶದ ಪ್ರಜೆಗಳು. 2. ವಿಶಾಲ: ಭಾರತ ವಿಶಾಲವಾದ ದೇಶವಾಗಿದೆ. 3. ನವೀನ: ಭಾರತ ನವೀನ ತಂತ್ರಜ್ಞಾನವನ್ನು ಹೊಂದಿದೆ. 4. ಕಠಿಣ: ನಮ್ಮ ಗುರುಗಳು ಕಠಿಣ ಶಬ್ದಗಳನ್ನು ಬರೆಯಲು ಹೇಳುತ್ತಾರೆ. 5. ಕರುಣ: ನಾವು ಬಡವರ ಮೇಲೆ ಕರುಣ ತೋರಬೇಕು. 6. ಮಧುರ: ನಮ್ಮ ಅಕ್ಕ ಮಧುರವಾಗಿ ಆಡುತ್ತಾಳೆ. ಭಾಷಾಭ್ಯಾಸ: ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. 1. ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ. ಉತ್ತರ: ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ. 2. ಅಣ್ಣ ಅಣ್ಣವನ್ನು ತಿನ್ನುತ್ತಾನೆ. ಉತ್ತರ: ಅಣ್ಣ ಅನ್ನವನ್ನು ತಿನ್ನುತ್ತಾನೆ. 3. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಉತ್ತರ: ಬಾಳೆಯ ಹಣ್ಣನ್ನು ಬಾಲೆಯು ತಿಂದಳು. 4. ನಮ್ಮ ಶಾಲೆಯ ಆಸ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಉತ್ತರ: ನಮ್ಮ ಶಾಲೆಯ ಆಶಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಅಭ್ಯಾಸ: ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪ ಬರೆಯಿರಿ. 1. ನಮ್ಮ ಮನೆಯಲ್ಲಿ 8 ದನಗಳು ಇವೆ. 2. ನಮ್ಮ ತರಗತಿಯಲ್ಲಿ 60 ಹುಡುಗರು ಇದ್ದಾರೆ. 3. 6ನೆಯ ತರಗತಿಯಲ್ಲಿ 20 ಹುಡುಗಿಯರು ಇದ್ದಾರೆ. ಅಭ್ಯಾಸ 1. ಏಕವಚನ ಬಹುವಚನ: ಜಿಲ್ಲೆ ಜಿಲ್ಲೆಗಳು, ಊರು ಊರುಗಳು, ಕೊಠಡಿ ಕೊಠಡಿಗಳು, ನಾಯಿ ನಾಯಿಗಳು. ಹಕ್ಕಿ ಹಕ್ಕಿಗಳು, ನದಿ ನದಿಗಳು, ಬೆಟ್ಟ ಬೆಟ್ಟಗಳು, ಗುಡ್ಡ ಗುಡ್ಡಗಳು. ಅಭ್ಯಾಸ 2. ಅಣ್ಣ ಅಣ್ಣಂದಿರು, ಚಿಕ್ಕಮ್ಮ ಚಿಕ್ಕಮ್ಮಂದಿರು, ದೊಡ್ಡಮ್ಮ ದೊಡ್ಡಮ್ಮಂದಿರು, ಅತ್ತೆ ಅತ್ತೆಯಂದಿರು, ತಮ್ಮ ತಮ್ಮಂದಿರು, ಭಾವ ಭಾವಂದಿರು. Thank you for the watching. Subscribe my channel ಪಠ್ಯ ಪುಸ್ತಕ. ಒಂದೆರಡು ಬಾರಿ ವಿಡಿಯೋವನ್ನು ನೋಡಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ.